ಇದು ಬಯಲಾಟ ಅಲ್ಲ, ಹೋರಾಟ. ಇಲ್ಲಿ ತೊಡೆ ತಟ್ಟಿ ಅಖಾಡಕ್ಕೆ ಕರಿತಾ ಇರೋದು ಡಿವೈಎಸ್ಪಿ ಹಿರೇಮಠರು. ಇಂಥ ಬಯಲಾಟಕ್ಕೆ ವೇದಿಕೆ ಆಗಿದ್ದು ಬಯಲು ಅಂಗಳ. ತೆಲುಗು ಪಿಕ್ಚರ್ಗಳು ತೊಡೆ ತಟ್ಟಿದ್ರೆ ಟ್ರೈನಿಂಗ್ ನಿಲ್ತವೆ, ಪೊಲೀಸರು ತೊಡೆ ತಟ್ಟಿದ್ರೆ ಗಾಡಿ ನಿಲ್ಲೋದಿಲ್ವ ಅಂದ್ಕೊಂಡ್ಬಿಟ್ರು ಏನೋ ಡಿವೈಎಸ್ಪಿ ಸಾಹೇಬರು. ಇಲ್ಲಿ ಏನಾಗಿದೆ ಅಂದರೆ, ಕಿತ್ತೂರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಕೊಡಬೇಕು ಅಂತ ಹೋರಾಟ. ಕನ್ನಡ ಪರ ಹೋರಾಟಗಾರರು ಬೈಲುಗಳ ಬಂದ್ಗೆ ಕರೆ ಕೊಟ್ಬಿಟ್ಟಿದ್ರು. ಬಂದಂತ ಬಾಗಿಲಾಕೊಂಡು ಕೂತ್ಕೊಂಡ್ರೆ ಬಾಳ್ ನಡೀತದ. ಅವತ್ತಿನ ಹಿಟ್ಟು ಬಟ್ಟೆ ಅಂತ ದುಡ್ಕೊಂಡು ತಿನ್ನೋ ಜನಕ್ಕೆ ಬಂದು ಅನ್ನೋದು ಬರೆ ಹಾಕ್ಬಿಡುತ್ತೆ. ಅದಕ್ಕೆ ಬಂದ್ಗೂ ನಮಗೂ ಸಂಬಂಧ ಇಲ್ಲ ಅಂದ್ಕೊಂಡು ಒಂದಷ್ಟು ಜನ ಅಂಗಡಿ ಬಾಗಿಲು ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಅಲ್ಲಲ್ಲ, ನಾವು ಬಂದಂತ ಹೇಳಿದ್ರು ಕೂಡ ಬಂದು ಅಂಗಡಿ ತಗೊಂಡು ಕೂತವ್ರಲ್ಲ, ನಮ್ಮ ಅತಿ ಬೆಲೆನೇ ಇಲ್ವಾ, ಬಂದಂದರೆ ಬಾಗಿಲು ಹಾಕೊಂಡು ಮನೆಗೆ ಹೋಗ್ತಿರ್ಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟಗಾರರು ಗುಂಪು ಕಟ್ಕೊಂಡು ಬಂದು ಮುಚ್ಚಿ ಬಾಗಲ್ನ ಅಂತ ಹೋರಾಟ ಶುರು ಮಾಡೋದು. ಹಾಗೆಲ್ಲ ಬಲವಂತವಾಗಿ ಯಾರನ್ನೂ ಬಾಗಿಲು ಹಾಕ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಫೀಲ್ಡಿಗೆ ಬಂದರು. ಮಾತಿಗೆ ಮಾತು ಬೆಳೆದು ನೀವು ಏನು ಮಾಡಿದ್ರು ನಾವು ಸುಮ್ಮನಿರಕ್ಕಿಲ್ಲ, ನಾವು ಬಂದು ಮಾಡಿಸೋದೆ ಅಂತ ಹೋರಾಟ ಮಾಡೋರು ತೊಡೆ ತಟ್ಟಿದ್ರು. ಬಂದ್ರಿ ನೋಡೋಣ ಅಂತ ಡಿವೈಎಸ್ಪಿ ಹಿರೇಮಠರು ಕೂಡ ತೊಡೆ ತಡ್ಕೊಂಡು ನಿಂತೇಬಿಟ್ರು. ಬಯಲು ಹಂಗಳದ ಬೀದಿನಲ್ಲಿ ಬಯಲಾಟ ಶುರು ಹಾಗೆ ಹೋಯ್ತು ನೋಡಿ. ಈ ಹೋರಾಟಗಾರರಿಗೆ ಹೋರಾಟದ ಕಿಚ್ಚು, ಪೊಲೀಸರಿಗೆ ನಾವು ಪೊಲೀಸರು ಅನ್ನೋ ಕೆಚ್ಚು. ಯಾರನ್ನು ತಡೆಯೋಕ್ಕಾಗುತ್ತೆ ಹೇಳಿ? ಬೀದಿಲಿ ನಿಂತ್ಕೊಂಡು ತೊಡೆ ತಟ್ಟಿದ್ರೆ ಯಾರಿಗೆ ಹೇಳೋದು? ಹೊಡಿರಿ ಪೊಲ್ಟಿ ಮಾಡ್ರಿ ಕೋಸ್ತಿ. ಹೀಗೆ ತೊಡೆ ತಟ್ಟಿ ಮರೆದವರೆಲ್ಲ ಮಣ್ಣಾದರು ಅನ್ನೋದು ಇತಿಹಾಸ. ಆದರೂ ತೊಡೆ ತೊಟ್ಟ ಜನಕ್ಕೇನು ಕಮ್ಮಿ ಆಗಿಲ್ಲ. ಅದಿರಲಿ, ಪೊಲೀಸರು ಹೀಗೆಲ್ಲ ತೊಡೆ ತಟ್ಟಿ ಕುಸ್ತಿಗೆ ಇನ್ವೈಟ್ ಮಾಡ್ಬೋದಾ ಗೊತ್ತಿಲ್ಲ. ತಿಳಿದವ್ರು ಕಮೆಂಟ್ ಮಾಡಿ ಹೇಳ್ರಪ್ಪ.